350ಕ್ಕೂ ಹೆಚ್ಚು ಮೆಡ್ ಪ್ಲಸ್ ಎವ್ರಿಡೇ ಎಸೆನ್ಷಿಯಲ್ಸ್ ಅನ್ನು ಮಾರ್ಕೆಟ್ ಪ್ರೈಸ್ ಗಿಂತಲೂ 30ರಿಂದ 50% ಕಡಿಮೆ ಬೆಲೆಯಲ್ಲಿ ಮನೆಗೆ ತನ್ನಿ. ಇಂದೇ ನಿಮ್ಮ ಹತ್ತಿರದ ಮೆಡ್ ಪ್ಲಸ್ ಸ್ಟೋರ್ಗೆ ಭೇಟಿ ನೀಡಿ. ಸೂಪರ್ ಇದೆ, ನೀವೊಂದು ಟ್ರೈ ಮಾಡಿ. ಫ್ರೆಂಡ್ಸ್, ಒಂದು ಲಡ್ಡುನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾನು ತುಂಬ ಹೆಲ್ದಿ ಆಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾವು ಬೇಕ್ರಿಯಲ್ಲಿ ಯಾವ ರೀತಿ ನಮಗೆ ಸಿಗತ್ತಲ್ವ ಅದೇ ರೀತಿಯಾಗಿ ಡಿಟ್ಟು ಮನೇಲೇ ಮಾಡ್ಕೊಳ್ಬಹುದು. ಇನ್ನೊಂದೇನು ಗೊತ್ತಾ, ನಾನು ಯಾರಿಗಾದ್ರೂ ಮನೆಗೆ ಕರೆದಿರ್ತಾರಲ್ವ, ಹೋಗಿರ್ತೀವಿ ನೋಡಿ, ಆ ಟೈಮಲ್ಲಿ ಕೂಡ ಅವ್ರಿಗೆ ಡ್ರೈ ಫ್ರೂಟ್ಸ್ ಲಡ್ಡುನೇ ಹೋಗಿ ಕೊಡ್ತೀನಿ. ಯಾಕೆಂದರೆ ಇದು ನಮಗೂ ತುಂಬ ಇಷ್ಟ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ವಾ. ಇನ್ನು ಈ ಚಳಿಗಾಲದಲ್ಲಿ ನಾವು ಅದು ಇದು ತಿನ್ನಬೇಕು ಅಂತ ಹೇಳಿ ಜಾಸ್ತಿ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮ್ನಲ್ಲಿ ದಿನಕ್ಕೆ ಒಂದು ಲಡ್ಡು ತಿನ್ನೋದ್ರಿಂದ ಒಳ್ಳೆ ಆಹಾರನೂ ಸಿಗುತ್ತೆ, ದೇಹಕ್ಕೆ ಒಳ್ಳೆ ಶಕ್ತಿ ಕೂಡ ಸಿಗುತ್ತೆ. ಇದು ನೋಡ್ತಾ ಇದ್ರೆ ಸೇಮ್ ಬೇಕ್ರಿಯಿಂದ ತಂದಿರೋ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಈಗ ಮನೇಲಿ ವಯಸ್ಸಾದವ್ರು ಇರ್ತಾರೆ ಮತ್ತು ಮಕ್ಕಳಿರ್ತಾರೆ ನೋಡಿ, ಅವ್ರಿಗೆ ದಿನಾಲು ಈ ಥರ ಒಂದು ಲಡ್ಡು ಕೊಡ್ತಾ ಬಂದರೆ ಅವ್ರಿಗೆ ಇರುವಂತಹ ಮೈಕೈ ನೋವಾಗಿರ್ಬೋದು, ಅಥವಾ ಪ್ರೋಟೀನ್ ಕಡಿಮೆ ಆಗಿರುತ್ತೆ ಮತ್ತು ಪೌಷ್ಟಿಕಾಂಶಗಳು ಕಡಿಮೆ ಆಗಿರತ್ತಲ್ವ. ಬರೀ ಈ ಒಂದು ಲಡ್ಡು ತಿನ್ನೋದ್ರಿಂದ ಅದೆಲ್ಲದು ಸಿಗುತ್ತೆ. ನಮ್ಮ ಚಿನಿಮಾಗೆ ದಿನಾಲು ಒಂದೊಂದು ಲಡ್ಡುನ ಕೊಡ್ತೀನಿ. ಸೊ ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕಾಗಿ ನಾನಿವಾಗ ಒಂದು ಅರ್ಧ ಕಪ್ನಷ್ಟು ಬಾದಾಮಿ, ಅರ್ಧ ಕಪ್ನಷ್ಟು ಗೋಡಂಬಿ, ಒಂದು 1/4 ಕಪ್ನಷ್ಟು ಪಿಸ್ತಾ, ಹಾಗೆ ಅರ್ಧ ಕಪ್ನಷ್ಟು ಒಣ ದ್ರಾಕ್ಷಿ ತಗೊಂಡಿದ್ದೀನಿ. ಇದೆಲ್ಲದನ್ನು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ಫಸ್ಟ್ ಈಗ ಬಾದಾಮಿನ ಕಟ್ ಮಾಡ್ತಾ ಇದ್ದೀನಿ. ಒಂದರಲ್ಲಿ ಈ ರೀತಿ 4 ಪೀಸ್ನ ಮಾಡ್ತಾ ಇದ್ದೀನಿ. ತೀರಾ ಸಣ್ಣದಾಗೂ ಮಾಡಬಾರ್ದು, ದಪ್ಪನೂ ಇರಬಾರ್ದು. ಆನಂತರ ಗೋಡಂಬಿಯನ್ನು ಕೂಡ ಅಷ್ಟೇ ಸೇಮ್ ನಾವು ಬಾದಾಮಿ ಯಾವ ಸೈಜಿಗೆ ಕಟ್ ಮಾಡ್ಕೊಂಡ್ವಲ್ವ ಅದೇ ಸೈಜ್ಗೆ ಕಟ್ ಮಾಡ್ಕೋಬೇಕು. ಇನ್ನು ಪಿಸ್ತಾ ಒಂದರಲ್ಲಿ 2 ಭಾಗ, ದೊಡ್ಡದಿತ್ತು ಅಂದರೆ 3 ಭಾಗ ಮಾಡಬೇಕು. ಈ ಥರ ಇನ್ನು ದ್ರಾಕ್ಷಿನೂ ಕೂಡ ಅಷ್ಟೇ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಪ್ಲೇಟ್ಗೆ ಹಾಕೊಳ್ಳೋಣ. ಈ ಥರ ಎಲ್ಲದೂ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು 1/4 kg ಖರ್ಜೂರನ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಬೋದು. ಆದಷ್ಟು ನೋಡಿ ಈ ಥರ ಸ್ವಲ್ಪ ಸಾಫ್ಟ್ ಇರುತ್ತಲ್ವ ಅಂಥದ್ದನ್ನೇ ತೊಗೊಳ್ಳಿ. ಇದು ಸುಮಾರಾಗಿ ಏನಿಲ್ಲ ಅಂದರೆ ಒಂದು 40 ಬಂದಿದೆ, 40 ಖರ್ಜೂರ ಬಂದಿದೆ. ಅಂದರೆ ಒಂದೊಂದು ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನೀವು ಒಂದು 1/4 kg ತೊಗೊಂಡ್ರೆ ಸಾಕು. ಫಸ್ಟು ಇದು ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಡೋಣ. ನಮ್ಮ ಚಿನಿಮ ಇದ್ದಿದ್ರೆ ನನಗೆ ಮಾಡೋಕ್ಕೂ ಕೊಡ್ತಿರ್ಲಿಲ್ಲ ಇದೆಲ್ಲ. ನಾನೇ ಮಾಡ್ತೀನಿ ಅಂತ. ಚಿಕ್ಕ ವಯಸ್ಸಲ್ಲಿ ನಾವು ಅಷ್ಟೇ ಅಲ್ಲ, ಮನೇಲಿ ಏನಾದರೂ ಅಡುಗೆ ಮಾಡ್ತಾಯಿದ್ರೆ ನಾನು ಮಾಡ್ತೀನಿ ಅಂತ ಮುಂದೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ ಚಪಾತಿ ಮಾಡೋದು ಹಾಗೆ ಕಲ್ತಿದ್ದು. ಸೊ ನಮ್ಮ ಮನೇಲಿ ಹೇಳ್ತಿರ್ತಾರೆ, ನಿನ್ನ ಥರ ಪರ್ಫೆಕ್ಟಾಗಿ ಚಪಾತಿ ಯಾರೂ ಮಾಡಲ್ಲ ಅಂತ. ಯಾಕೆಂದರೆ ನಾನು ಚಿಕ್ಕ ವಯಸ್ಸಿನಿಂದನೂ ಅದು ಒಂದು ಇಂಟ್ರೆಸ್ಟ್ ಕೊಟ್ಟು ಕಲ್ತಿರೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಸೊ ಈ ಥರ ಸೀಡ್ಸ್ ಎಲ್ಲ ರಿಮೂವ್ ಮಾಡ್ತೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಆದಷ್ಟು ಪೇಸ್ಟ್ ರೀತಿಯಾಗಿ ರುಬ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾ ರುಬ್ಕೋಬೇಕು. ನೋಡಿ, ಒಂದು ಪೇಸ್ಟ್ ಥರ ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಫಸ್ಟ್ ಈಗ ಒಂದೊಂದೇ ಡ್ರೈ ಫ್ರೂಟ್ಸನ್ನ ಹುರ್ಕೊಳ್ಳೋಣ. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ತಗೋಬಹುದು. ನೆಕ್ಸ್ಟ್ ಇವಾಗ ನಾನು ಬಾದಾಮಿನ ಫಸ್ಟು ಹುರಿತಾ ಇದ್ದೀನಿ. ಯಾಕೆಂದರೆ ಈಗ ಬಾದಾಮಿ ಸ್ವಲ್ಪ ದಪ್ಪ ಇರುತ್ತೆ, ಅದು ಹುರಿಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತಲ್ವ. ಹಾಗಾಗಿ ಫಸ್ಟು ದಪ್ಪ ಇರೋವಂಥದ್ದು ಅಂದರೆ ಬಾದಾಮಿ, ಅದಾದಮೇಲೆ ಗೋಡಂಬಿ, ಆ ರೀತಿ ಹುರ್ಕೋಬೇಕು.
ಇವೆಲ್ಲವೂ ಹುರಿಬೇಕಾದ್ರೆ ಸ್ಟವ್ನ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಹುರಿಬೇಕು. ಇಲ್ಲ ಅಂತ ಹೇಳಿದ್ರೆ ಮೇಲೆಲ್ಲ ಚೆನ್ನಾಗಿ ಕೆಂಪಗಾಗ್ಬಿಡುತ್ತೆ, ಒಳಗೆಲ್ಲ ಮೆತ್ತಗೆ ಹಸಿ ಹಸಿ ಹಾಗೇ ಇರುತ್ತೆ. ಈವನ್ ಆಗಿ ಇದು ಚೆನ್ನಾಗಿ ಎಲ್ಲ ಕಡೆನೂ ಫ್ರೈ ಆಗಬೇಕು ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ತಾನೆ ಹುರಿಬೇಕು. ಅದು ಕೂಡ ಅಷ್ಟೇ, ಒಂದಾದ್ಮೇಲೆ ಒಂದು ಹಾಕಿ ಹುರಿದ್ರೇ ಎಲ್ಲದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ನೋಡಿ ಈಗ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ನೆಕ್ಸ್ಟ್ ಇವಾಗ ಕಟ್ ಮಾಡಿರುವಂತಹ ಗೋಡಂಬಿಯನ್ನು ಹಾಕೊಳ್ಳೋಣ. ನೀವು ಬೇಕು ಅಂದರೆ ಫಸ್ಟ್ ಬಾದಾಮಿನ ಸೈಡಿಗೆ ಎತ್ತಿಟ್ಬಿಟ್ಟು ಅದೇ ತುಪ್ಪದಲ್ಲಿ ಗೋಡಂಬಿ ಒಂದೊಂದೇ ಬೇಕಾದರೂ ಹುರ್ಕೋಬೋದು. ಬಟ್ ನಾನು ಒಂದಾದ್ಮೇಲೆ ಒಂದು ಇದರಲ್ಲೇ ಎಲ್ಲದೂ ಹಾಕಿ ಹುರಿತಾ ಇದ್ದೀನಿ. ಗೋಡಂಬಿಯನ್ನು ಕೂಡ ಚೆನ್ನಾಗಿ ಹುರ್ಕೊಂಡಾಗಿದೆ. 1 ನಿಮಿಷ ಹುರ್ಕೊಂಡಾದ್ಮೇಲೆ ಇವಾಗ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇದು ಒಣ ದ್ರಾಕ್ಷಿ. ಆಮೇಲೆ ನಾನಿಲ್ಲಿ 1-2 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋಬೇಕು. ಎಲ್ಲದು ಮಿಕ್ಸ್ ಮಾಡೋಣ. ನೀವು ಬೇಕು ಅಂದರೆ ಇದಕ್ಕೆ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಖಾಲಿ ಆಗಿತ್ತು, ನೋಡ್ಕೊಂಡಿರಲಿಲ್ಲ, ಹಾಗಾಗಿ ಅದೊಂದು ಸ್ಕಿಪ್ ಮಾಡಿದ್ದೀನಿ. ನೀವು ಒಂದು ವೇಳೆ ಹಾಕೋದಿತ್ತು ಅಂದರೆ ಕುಂಬಳಕಾಯಿ ಬೀಜ ಏನು ಕ್ವಾಂಟಿಟಿ ತೊಗೊಂಡಿರ್ತೀರಲ್ವ ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣಿನ ಬೀಜ ಕೂಡ ತೊಗೊಳ್ಳಿ. ಇದನ್ನು ಇನ್ನೂ ಒಂದು 2 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇವಾಗ ಒಂದು ಅರ್ಧ ಕಪ್ನಷ್ಟು ಒಣಕೊಬ್ಬರಿನ ಈ ರೀತಿ ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಹಾಕ್ಕೋಬೇಕು, ಯಾಕಂದರೆ ಬಿಸಿಗೆ ಬೇಗನೆ ಕೆಂಪಗಾಗ್ಬಿಡುತ್ತೆ. ಈಗ ಒಣಕೊಬ್ಬರಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು 1 ನಿಮಿಷ ಜಸ್ಟ್ ಲೋ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಹಸಿ ವಾಸನೆ ಹೋಗಬೇಕಷ್ಟೇ. ಇನ್ನು ಲಾಸ್ಟಿಗೆ 1 ಸ್ಪೂನಷ್ಟು ಗಸಗಸೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗಸಗಸೆನ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಏಕೆಂದರೆ ಅದೇ ಬಿಸಿಯಲ್ಲೇ ಅದು ಗಸಗಸೆ ಕೆಂಪಗಾಗ್ಬಿಡತ್ತೆ, ಜಾಸ್ತಿ ಹೊತ್ತು ಉರಿಬೇಕಾದ ಏನಾಗುತ್ತೆ ಇಲ್ಲ. ಈ ಥರ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಈಗ ಈ ಹುರಿದಿರೋದೆಲ್ಲದನ್ನ ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಈಗ ಇದೇ ಪ್ಯಾನ್ಗೆ ಇನ್ನೂ 1-2 ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪಕ್ಕಾದ್ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಡೇಟ್ಸ್ ಪೇಸ್ಟನ್ನು ಹಾಕೊಳ್ಳೋಣ. ಇದನ್ನು ಈ ಥರ ಎಲ್ಲ ಕಡೆನೂ ಪ್ರೆಸ್ ಮಾಡ್ತಾ 1-2 ನಿಮಿಷ ಇದನ್ನು ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಇದು ಬಿಸಿ ಆದ ತಕ್ಷಣವೇ ಸಾಫ್ಟ್ ಆಗುತ್ತೆ. ನೀವು ಈ ಥರ ಖರ್ಜೂರ ಹಾಕಿ ಮಾಡೋದು ಬೇಡ ಅಂದ್ಕೊಂಡ್ರೆ ಬೆಲ್ಲನ ಕೂಡ ಉಪಯೋಗಿಸ್ಕೋಬಹುದು. ನೋಡಿ ಎಷ್ಟು ಸಾಫ್ಟ್ ಆಯಿತು ಅಂತ. ಇದು ನಮಗೆ ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಈ ಥರ ನೀವು ಸ್ಪೂನಲ್ಲಿ ತೊಗೊಂಡಾಗ ಜಸ್ಟ್ ಈ ರೀತಿ ಮಾಡಿದಾಗ ಕೆಳಗೆ ಬೀಳಬೇಕು. ಇಲ್ಲ ಸ್ಪೂನ್ಗೆ ಅಂಟ್ಕೊಳ್ತಾ ಇದೆ ಅಂದರೆ ಅದನ್ನು ಇನ್ನೂ ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಹುರ್ಕೋಬೇಕಾಗತ್ತೆ. ಈಗ ಇದಾಗಿದೆ, ಚೆನ್ನಾಗಿ ಸಾಫ್ಟ್ ಆಗಿದೆ. ನಾವು ಮೊದಲಿಗೆ ಹುರ್ಕೊಂಡಿದ್ವಲ್ವ ಡ್ರೈ ಫ್ರೂಟ್ಸ್ ಎಲ್ಲ, ಅದನ್ನು ಇದಕ್ಕೆ ಹಾಕೋಣ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ತಾ ಇದ್ದೀನಿ. ಎಲ್ಲವುದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಬೇಕು. ಇದು ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಟಕ್ಕೆ ಹೋಗಬಾರ್ದು, ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ. ಫ್ರೆಂಡ್ಸ್, ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ನನ್ನ ಮಗಳು ಕೂಡ ಬಂದುಬಿಟ್ಟಿದ್ದಾಳೆ ಹಾಗೆ ಸ್ಕೂಲಿಂದ. ಕರೆಕ್ಟ್ ಟೈಮಿಗೆ ಬಂದಿದ್ಯಾ ನೀನು, ಗೊತ್ತಾ? ಏನು ಮಾಡ್ತಾ ಇದ್ದೀನಿ ನಿನಗೆ ಗೊತ್ತಾ? ಅದು ಆ್ಯಕ್ಚುಲಿ ಖಾಲಿ ಆಗಿತ್ತು, ಡೈಲಿ ಒಂದೊಂದು ಬಾಕ್ಸಿಗೆ ಹಾಕಿ ಕಳಿಸ್ತಾ ಇದ್ದೆ. ನಾನು ಮನೇಲೇ ಮಾಡೋದ್ರಿಂದ ಅವಳಿಗೆ ಗೊತ್ತು. ಇವತ್ತು ಹಾಕಿಲ್ಲ ಬಾಕ್ಸಿಗೆ, ಆ್ಯಕ್ಚುಲಿ ಇನ್ನು ಅದೇ ಮಾಡ್ತಿರ್ತೀನಿ ಅಂತ ಗೆಸ್ ಮಾಡಿದ್ಯಾ ಅಲ್ಲ. ಈಗ ಇದು ತಣ್ಣಗಾಗಿದೆ.
ಇದನ್ನು ಒಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲದನ್ನು ಸೇರಿಸಿ. ಅಂದರೆ ಈ ಖರ್ಜೂರ ಪೇಸ್ಟ್ ಇದೆ ಅಲ್ವಾ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಈ ಥರ ಕೈಯಿಂದ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಈ ಥರ ನಮಗೆ ಹೊರಗಡೆ ಸಿಗುತ್ತಲ್ವ ಆ ಥರ ಉಂಡೆಗಳನ್ನಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಒಂದು ಮೋಲ್ಡ್ಗೆ ಹಾಕಿಬಿಟ್ಟು ಚೆನ್ನಾಗಿ ಲೆವೆಲ್ ಮಾಡಿಬಿಟ್ಟು ಬರ್ಫಿ ಥರ ಕಟ್ ಕೂಡ ಮಾಡ್ಬೋದು. ಬಟ್ ನಮ್ಮ ಮನೇಲಿ ಈ ಥರ ಒಂದೊಂದು ಉಂಡೆಗಳು ಮಾಡ್ಕೊಂಡು ತಿನ್ನೋದೇ ಇಷ್ಟ, ಹಾಗಾಗಿ ಹೀಗೇ ಮಾಡ್ತಾ ಇದ್ದೀನಿ. ನಿಮಗೆ ರೌಂಡಾಗಿ ಬರಬೇಕು. ಓಕೆ, ಬರ್ತಾ ಇಲ್ವಾ? ಬರ್ತದೆ. ಸಾಕಷ್ಟೇ. ಆ ಕ್ಲೇಯಿಂದ ಆಟಾಡಿ ಯಾರು ಫಾಸ್ಟ್ ಮಾಡ್ತಾರೆ ನೋಡೋದ. ಆಯ್ತಾ ಚಿನ್ನ? ಸೊ ಇದು ರೆಸಿಪಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮತ್ತು ಮುರಿದೋಗೋದು, ಸೀಳೋದು ಆ ಥರ ಏನೂ ಆಗೋದಿಲ್ಲ. ಮಕ್ಕಳು ಕೂಡ ಮಾಡ್ಬೋದು. ಮಕ್ಕಳ ಜೊತೆ ಏನಾದರೂ ನೀವೇನಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಈ ಥರ ಒಂದು ರೆಸಿಪಿ ಇಟ್ಕೊಂಡ್ಬಿಡಿ. ಚೆನ್ನಾಗಿ ಟೈಮ್ ಪಾಸು ಆಗುತ್ತೆ, ಒಂದು ಅಡುಗೆನೂ ರೆಡಿ ಆಗಿಬಿಡುತ್ತೆ ಅಲ್ವಾ? ನಿಮಗೂ ಕೆಲಸ ಇರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 2-3 ವಾರ ಇಟ್ಕೊಂಡು ತಿನ್ಬೋದು. ಏನೂ ಆಗೋದಿಲ್ಲ. ಫ್ರಿಜ್ನಲ್ಲಿ ಇಡಬೇಕಾದ ಅಗತ್ಯನೇ ಇಲ್ಲ, ಹೊರಗಡೆನೇ ಇಟ್ಕೋಬೋದು. ಫ್ರೆಂಡ್ಸ್, ಒಂದು ಲಡ್ಡುನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಒಟ್ಟಾಗಿ 20 ಲಡ್ಡು ರೆಡಿಯಾಗಿದೆ. ಅದರಲ್ಲಿ ಒಂದು ಆಲ್ರೆಡಿ ರಾಜು ಟೇಸ್ಟ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಇವಾಗ ನಾವು ಟೇಸ್ಟ್ ಮಾಡೋಣ. ಓಕೆನಾ? ಇದು ತಗೊಳ್ಳೋಣ. ನಾನು ಒಂದರ 2 ತಗೋದೆ. ಹಾಫ್ ತಗೊಳ್ಳೋಣ. ಓಕೆ. ಸೇಮ್ ಟು ಸೇಮ್ ನಮಗೆ ಬೇಕ್ರಿಯಲ್ಲಿ ಹೇಗಿರುತ್ತಲ್ವ ಅದೇ ಥರ ಇದೆ. ಸಕ್ಕತ್ತಾಗಿ ಬಂದಿದೆ. ಹೆಂಗಿದೆ? ಸೂಪರ್ ಇದೆ. ನೀವೊಂದು ಟ್ರೈ ಮಾಡಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಅಲ್ವಾ? ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಈ ಬೇಕ್ರಿ ಸ್ಟೈಲ್ ಡ್ರೈ ಫ್ರೂಟ್ಸ್ ಲಡ್ಡು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. Bye bye. ಬಾಯ್.